ಓಂ ಹರಿಯಃಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ಮುಪುಷೇ ನಮೋ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ನಾಳೆ ಪಾಠ ಇರೋದಿಲ್ಲ, ಊರಲ್ಲಿರೋದಿಲ್ಲ, ನಾಡಿದ್ದಿರುತ್ತೆ. ಓಂ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಯಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಯತ್ಪದಂ ವೇದ ಸಂವೇದ್ಯಂ ಅಲ್ಲ ಕಟಾಕ್ಷೇಣಾಪಿ ವೀಕ್ಷಿತುಂ ರಕ್ಷವಂತೆ ವಿಮತಯಃ ತಮುಪಾಸೆ ಶ್ರಿಯಃ ಪತಿಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ನಾನಾ ಸ್ವಪ್ನಕಾಲೇ ದರ್ಶಯತಿ. ಸ್ವಪ್ನಕಾಲದಲ್ಲಿ ಪರಮಾತ್ಮ ಸಂಸ್ಕಾರಗಳನ್ನು ತಗೊಂಡು ಅದರಿಂದ ಏನು ಮಾಡ್ತಾನೆ, ಇವತ್ತು ಯಾವನು ಕ್ಯಾಮ್ರಾದವನು ಸ್ಟುಡಿಯೋಕ್ಕೆ ಹೋಗಿ ಕೊಟ್ಬಿಡ್ತಾರೆ, ರೀಲ್ ಕೊಟ್ಬಿಡ್ತಾರೆ. ಅವನೇನು ಫಂಕ್ಷನ್ ಏನು ಬರಬೇಕಾಗಿಲ್ಲ, ಅವನು ಏನು ಬಂದಿರೋದಿಲ್ಲ, ಅದು ರೀಲ್ ಕೊಟ್ಟರೆ ಸಾಕು ಮಾಡಿ ಹಾಕ್ಬಿಡ್ತಾರೆ. ಗೊತ್ತಾಯ್ತು, ಎಲ್ಲಿದೆ ಅದು ಸಂಸ್ಕಾರ, ಅದರಲ್ಲಿದೆ ಸಂಸ್ಕಾರ, ಅದರಲ್ಲಿ ಬಂದಿದೆ ಈಗಾಗಲೇ. ಆಗ ಮಾಡ್ತಾನಲ್ಲ, ಆ ರೀತಿಯಾಗಿ ಪರಮಾತ್ಮ ಏನು ಮಾಡ್ತಾನೆ, ಅವ್ನು ನೋಡೇ ಇಲ್ಲ ಹೇಗೆ ಮಾಡಿದ ಅಂತ ಪ್ರಶ್ನೆ ಬರಲಿಲ್ಲ. ಈಗ ವ್ಯಕ್ತಿಗಳು ನೋಡಬೇಕಾಗಿಲ್ಲ, ಅವನು ಹೇಗೆ ಸಿಗುತ್ತೆ ಅಲ್ಲಿ, ಅವ್ನು ನೋಡಿ ಮಾಡಬೇಕಾಗಿಲ್ಲ, ಅವನು ಕ್ಲೀನಾಗಿ ಕಾಣಿಸುತ್ತೆ. ಆ ರೀತಿ ಯಾರಿಗೆ ಇವರು ಅಜ್ಞಾನಿ, ಇವನಿಗೆ ಎಷ್ಟು ಇರ್ಬೇಕಾದ್ರೆ ಟೆಕ್ನಾಲಜಿ ಪ್ರಕಾರ ರೀತಿ ಮಾಡ್ತಿರ್ಬೇಕಾದ್ರೆ ದೇವ್ರು ಹೇಗಿರ್ತದೆ. ಇರೋ ಎವೇ ವೇದಾಹಂ ಸಮತೀತಾನಿ ವರ್ತಮಾನ್ಯ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ದೇವರು ವೈಭವ ಜ್ಞಾನತ್ತು. ಆದ್ದರಿಂದ ಎಂದೂ ಕೂಡ ಏನು ತಿಳ್ಕೊಳ್ಬಾರ್ದು, ಅದಕ್ಕೆ ಉಪಾದಾನ ಕಾರಣ ಇಲ್ಲ ಅಂತ ತಿಳಿಬಾರದು ಅಂತೇಳಿ. ಭ್ರಾಂತಿರ್ ಜಾಗ್ರತ್ವಮೇವಹಿ. ಮತ್ತೇನು ತಪ್ಪು ತಿಳ್ಕೊಂಡಿದ್ದ ಅವನಿಗೆ ಅಂತ ಪ್ರಶ್ನೆ. ಮಲಗಿದ್ದಾನೆ, ರಾತ್ರಿ ಕನಸು ಬಿದ್ದಿದೆ, ಆನೆ ಓಡಿ ಬರ್ತಾಯಿದೆ, ತಪ್ಪಿಸ್ಕೊಂಡು ಬಂದು ಹಬ್ಬ ಅಂತ ಕೂತ್ಕೊಂಡೆ ಎಚ್ಚರ ಆಯ್ತಾವೆ. ಗೊತ್ತಾಯ್ತಾ, ಆ ಆನೆ ಎಲ್ಲಿ ನೋಡಿದ್ದ, ಎಲ್ಲೋ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋದಾಗ ಆನೆ ನೋಡಿದ್ದ, ಅಲ್ಲಿ ಹೋಗೋದನ್ನು ನೋಡಿದ್ದ ಜೋರಾಗಿ. ಕನಸಲ್ಲಿ ಅದೇ ದೃಶ್ಯ ಬರ್ತವೆ. ಗೊತ್ತಾಯ್ತಾ, ಅದೇನಾಯ್ತು ಈಗ, ಅದೇ ಭ್ರಾಂತಿ. ಅಲ್ಲಿ ಭ್ರಾಂತಿ ಇರೋದು ಎಲ್ಲಿ, ಈಗ ಆನೆ ಬಂದಿದ್ದು ಸುಳ್ಳಲ್ಲ, ಅವ್ರು ಡಿಸ್ಟರ್ಬ್ ಆಗಿದ್ದು ಸುಳ್ಳಲ್ಲ. ಬಟ್ ಯಾವುದು ಸುಳ್ಳು, ಆ ಆನೆ ಈ ಆನೆ ಅಲ್ಲ, ಆ ಆನೆ ಈ ಆನೆ ಅಲ್ಲ. ಉದಾಹರಣೆಗೆ ಈಗ ಒಂದು ದೊಡ್ಡ ಪುಸ್ತಕಗಳಿದೆ, ಬರೀ ಆನೆ ಚಿತ್ರ ಇದೆ, ಬರೀ ಆನೆ ಚಿತ್ರಗಳ ಪುಸ್ತಕ ಇದೆ, ನಮ್ಮ ತಲೆ ಮೇಲೆ ಬೀಳುತ್ತೆ, ನೋವಾಗುತ್ತೆ. ಏನಾಯ್ತು ಇದು, ಆನೆ ಬಿತ್ತು ನೋವಾಯಿತು ಅಂತ ಯಾರೋ ಬದಿಲ್ಲ, ಏನಂತಾರೆ, ಆನೆ ಚಿತ್ರದ ಬುಕ್ಕ ಬಿತ್ತು ಅಂತ ಹೇಳ್ತಾರೆ ಹೊರತು ಆನೆನೇ ಬಿತ್ತು ಅಂತ ಯಾರು ಹೇಳೋದಿಲ್ಲ. ಯಾಕೆ, ಆನೆ ಚಿತ್ರ ಹೌದು, ಅದು ಆನೆನೇ ಅಲ್ಲ. ಅದಕ್ಕೆ ಅಂತಾರೆ ಭ್ರಾಂತಿರ್ ಜಾಗ್ರತ್ವಮೇವಹಿ. ಜಾಗ್ರತ್ವ ಅಂದ್ರೇನು, ಹೊರಗಿನ ಆನೆನೇ ಬಂದಿತ್ತು ಅಂತ ತಿಳ್ಕೊಳ್ಳೋದು ತಪ್ಪು. ಆನೆಯ ವಾಸನಾಮಯವಾದ ಆನೆ ಬಂದಿದ್ದು ಸರಿಯಾದ ಅಷ್ಟೇ ಹೊರತು ಹೊರಗಿನ ಆನೆ ಅಲ್ಲ ಅದು. ಇವತ್ತಂತೂ ನೀವು ಹೇಳಬೇಕಾಗಿದೆ, ಒಂದು ಇದರಲ್ಲಿ ಪೆನ್ಡ್ರೈವಲ್ಲಿ ಎಷ್ಟಿರುತ್ತೆ ಯೋಚನೆ ಮಾಡಿ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಅದು. ಹೇಗೆ ನಮಗೆ ಅರ್ಥ ಆಗುತ್ತೆ. ಈಗ ಒಂದು ಪೆನ್ಡ್ರೈವ್ನಲ್ಲಿ ಎಷ್ಟು ಪ್ಯಾಕ್ ಮಾಡೋದಾದರೆ ಮನಸ್ಸಿನಲ್ಲಿ ಎಷ್ಟು ಪ್ಯಾಕ್ ಮಾಡ್ತಾನೆ ಭಗವಂತ. ಅರ್ಥ ಆಯ್ತಾ, ಎಷ್ಟೋ ಜನ್ಮದ್ದು ಡಂಪಾಗಿ ಬಿದ್ದಿರುತ್ತೆ. ಅದ್ರ ಕೆಲವು ಸರ್ತಿ ಈ ಜನ್ಮದಲ್ಲಿ ನೋಡಿದ್ದಲ್ಲ, ಅದು ಯಾವುದೋ ಕನಸು ಬಿದ್ದುಬಿಡುತ್ತೆ. ಈ ಜನ್ಮ ನೋಡೇ ಇಲ್ಲ ನಾವು ಅದನ್ನು, ಅದು ವೇಸ್ಟ್ ಅಲ್ಲ, ಯಾವುದೋ ಜನ್ಮದ್ದು ಮೆಚ್ಚೂರಾಗಿ ಬಂದುಬಿಡುತ್ತೆ. ಆಗ ಏನು ಬರುತ್ತೆ, ಹಾಂ ಹೇಳಿದ್ದೇನು ಡಂಪ್ ಆಗಿರುತ್ತೆ ಅಂತ ಹೇಳಿಲ್ಲ. ಈ ಮನಸ್ಸೆಲ್ಲ ನಾಶ ಆಗಲ್ಲ, ಇದೆಲ್ಲ ನಮ್ಮ ಹಿಂದೆನೇ ಬರುತ್ತೆ. ಏನಾಯ್ತು, ಈಗ ಕಂಪ್ಯೂಟರಲ್ಲಿ ಮಾಡಿದ, ಆಮೇಲೆ ಸಿಡಿ ಹಾಕೊಂಬಂದುಬಿಟ್ಟ, ಅದು ಬ್ಲಾಸ್ಟ್ ಆಯ್ತು, ಅದೇ ಫೇಲ್ ಆಯಿತು ಹಾರ್ಡ್ ಡಿಸ್ಕು, ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿದೆ ಅದು. ಗೊತ್ತಾಯ್ತಾ, ನಮಗೀಗ ಅಲ್ಲಿ ಹೋಗಿದ್ದು ದೇಹ, ಯಾವುದು ಜೀವ ಹೋಗಿಲ್ಲ. ಸ್ಥೂಲ ಮನಸ್ಸಿನಲ್ಲಿ ಏನಿದೆ, ಈಗ ಸ್ಥೂಲ ಮನಸ್ಸಲ್ಲಿ ಎರಡು ಭಾಗ, ಈ ದೇಹ ಕರೆಕ್ಟಾಗಿರೋ ಭಾಗ ಬೇರೆ, ಹಿಂದಿನ ದೇಹಕ್ಕೆ ಬೇರೆ, ಅದೆಲ್ಲ ದಂಪಾಗಿರುತ್ತೆ. ಹಾಗೇನೆ ತಿಳಿತಾ, ಯಾವುದೋ ರೆಕಾರ್ಡ್ ಹರಿದಾಕ್ಬಿಡ್ತಾರೆ, ಬರೆದ್ರೆ ನನ್ನ ಹತ್ರದೇ ಬಿಡು ಅಂತಾನಲ್ಲ, ಹಾಗೆ ಅಲ್ಲಿದೆ, ದೇವ್ರ ಹತ್ರ ಇದೆ ಅದೆಲ್ಲ ಕೂಡ. ಆದ್ದರಿಂದ ಯಾರು ಏನು ಮಾಡೋಕ್ಕೆ ಬರೋದೇನು, ಈ ಜನ್ಮದ ಎಲ್ಲ ಲೆಕ್ಕ ಇರುತ್ತೆ. ಇವತ್ತು ನೋಡಿ, ಇವರೇ ಟ್ಯಾಕ್ಸ್ದೇ ಎಷ್ಟಿದೆ ನಿಮಗೆ, ಫ್ರಮ್ ಆಲ್ ಸೋರ್ಸಸ್ ಕೊಡಿ ಅಂತ ಹೇಳ್ತಿದ್ರು, ಕೊಡ್ತಿದ್ದಿಲ್ಲ. ಈಗ ಆಟೋಮೆಟಿಕಲಿ ಲಿಂಕ್ ಆಗಿಬಿಡುತ್ತೆ. ಕೊಡ್ತಿರ್ಲಿಕ್ಕೆ ಪ್ಯಾನ್ ನಂಬರ್ ಕೊಟ್ಟರೆ ಏನಾಗುತ್ತದು, ಅಪ್ಡೇಟ್ ಡೈಲಿ ಅಪ್ಡೇಟ್ ಆಗಿರುತ್ತೆ. ಇದು ಮನುಷ್ಯನ ಬುದ್ಧಿನೇ ಎಷ್ಟು ಇರಬೇಕಾದ್ರೆ
ದೇವ್ರದ್ದು ಹೇಗಿರ್ಬೇಕು. ಇವ್ರು ಟ್ಯಾಕ್ಸ್ ಬಗ್ಗೆ ಅಷ್ಟೇ ಬೇರೆ ಕೆಲಸ ಮಾಡಲ್ಲ ಇವರು. ನಾವು ಪ್ರತಿಯೊಂದು ಆ್ಯಕ್ಟಿವಿಟಿಯೂ ರೆಕಾರ್ಡ್ ಆಗುತ್ತೆ, ಪ್ರತಿಯೊಂದು ಆ್ಯಕ್ಟಿವಿಟಿ ಕೂಡ. ಅದೇನು ಮನಸ್ಸಲ್ಲಿ ಮಾಡಿಕೊಂಡಿದ್ದು ಕೂಡ ಹೊರಗಿಂದಲ್ಲ, ಅದನ್ನು ಮಾಡೋ ಶಕ್ತಿ ಯಾವ ಯಂತ್ರಕ್ಕೂ ಇಲ್ಲ ಇವತ್ತು. ಆದರೆ ದೇವ್ರು ಹೇಗೆ ಮಾಡ್ತಾನೆ ಅದನ್ನು ಮನಸ್ಸಲ್ಲಿರೋದು ಅಂದ್ಕೊಂಡಿದ್ದೆಲ್ಲ ರೆಕಾರ್ಡ್ ಆಗಿಬಿಡೋದು. ಅಷ್ಟು ಸೇಫ್ ಇರೋದ್ರಿಂದ ಯಾರು ಏನು ಮಾಡೋಕ್ಕೆ ಬರೋದಿಲ್ಲ. ಹಾಂ ಹಾಂ ಈಗ ಪೆನ್ ಡ್ರೈವ್ ಎಷ್ಟಿರುತ್ತೆ ನಿಮಗೆ? ಎಷ್ಟಿರುತ್ತೆ? ಈಗಂತೂ ಲೇಟೆಸ್ಟ್ ಎಷ್ಟಿರುತ್ತದೆ. ಈ ಬಿಡಿ ಚಿಪ್ ಹಾಕ್ತಾರಲ್ಲ ಎಷ್ಟು ವಿಷಯ ಇರುತ್ತೋ ತಲೆ ಕೆಟ್ಟೋಗುತ್ತೆ ನಿಮಗೆ ನೋಡಿಬಿಟ್ರೆ. ಅದನ್ನು ಗೊತ್ತಾಯ್ತಾ? ನೀವು ಎಷ್ಟು ವರ್ಷ ನೋಡಿದ್ರು ನೋಡ್ತಿರ್ಬೇಕಾದ್ರೆ ಅಷ್ಟೇ ಇರೋದು, ಎಷ್ಟಿರೋದು. ಅದು ನೋಡಿದ ಮೇಲೆ ಪ್ರಶ್ನೆ ಬರೋದೇ ಇಲ್ಲ. ಇದು ಯಾವುದಿದೆ ಆ್ಯಕ್ಚುಲಿ? ಅದು ಮೆಟೀರಿಯಲ್. ಆ್ಯಕ್ಚುಲಿ ಮೆಟೀರಿಯಲ್ಗೆ ಎಷ್ಟು ಚಾನ್ಸ್ ಇದ್ದರೆ ಅದು ಸ್ಪಿರಿಚುವಲ್ ಎಷ್ಟಿರ್ಬೋದು. ಅದಕ್ಕೆ ಹೇಳ್ತಾರೆ ಮೆಟೀರಿಯಲ್ ಒಂದು ಅಣುವಿನವರಿಗೆ ಇನ್ಫೈನೈಟ್ ಸ್ಪಿರಿಚುವಲ್ ಅಣು ಇರುತ್ತೆ ಅಂತ ಹೇಳಿದರೆ ಇದು ಶಕ್ತಿ ಗೊತ್ತಾಗಲಿಲ್ಲ. ಈಗ ಗೊತ್ತಾ? GB ಹೇಳ್ತಾರಲ್ಲ, ಹಾಗೆ ಅದು ಜಾಸ್ತಿ, ಭಾರಿ ಜಾಸ್ತಿ ಇರುತ್ತದೆ. ಎಷ್ಟೋ ಜನ ಪ್ಯಾಕ್ ಮಾಡ್ಕೊಂಡಿರುತ್ತೆ, ಇನ್ನೂ ಜಾಗ ಹಾಗೇ ಇರುತ್ತೆ. ಮತ್ತೆ ಗೊತ್ತಾಯ್ತಾ? ಕೆಲವು ಡಿಲೀಟ್ ಆಗುತ್ತೆ ಅನುಭವಿಸಿದ ಮೇಲೆ, ಕೆಲವು ಆ್ಯಡ್ ಆಗುತ್ತೆ. ಅದು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ, ಎವ್ರಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಪ್ಡೇಟ್ ಆಗುತ್ತೆ. ಅದೃಷ್ಟೇ ಚಾಶ್ರಿತೆ ಭಾವೆ ನ ಭಾವ ಉಪಜಾಯತೆ ಶ್ರುತಾದ್ಭಾವಾತ್ ನ ಭಾವ ಉಪಜಾಯತೆ ಇತಿ ಶ್ರುತಿಪುರಾಣೋಕ್ತಿ ಅನಾದಿತ್ವಾತ್ತು ಯುಜ್ಯತೆ. ಶ್ರುತಿಪುರಾಣಗಳನ್ನು ಕೋಟ್ ಮಾಡ್ತಾರೆ. ಒಂದು ಸ್ವಪ್ನ ಅನ್ನೋದು ಹೇಗೆ ಬರೋದಿಲ್ಲ ಅಂದರೆ, ಎಂದೂ ನೋಡಿಲ್ಲ ಅದು ಕನಸಲ್ಲಿ ಕಾಣೋದಿಲ್ಲ, ಎಂದೂ ಕೇಳಿಲ್ಲ ಅದು ಕನಸಲ್ಲಿ ಕಾಣೋದಿಲ್ಲ. ಮತ್ತು ಕಾಣುತ್ತಲ್ಲ ಅಂತ ಕೇಳಿದರೆ ಈಗ ಕಂಡಿಲ್ಲ ಅಷ್ಟೇ ಹೊರತು ಬೇರೆ ಕಾಲಕ್ಕೆ ಕಂಡಿದೆ. ಅದು ಅರ್ಥ ಆಯ್ತಾ? ಈಗ ಕಂಡಿದೆ, ಈಗ ಕಂಡಿದ್ದಲ್ಲ, ಹಿಂದೆ ಕಂಡಿದ್ದು. ಒಟ್ಟು ಕಾಣದೇ ಇರೋ ಶಕ್ತಿ ಇರೋ ವಸ್ತು ಇಲ್ಲವೇ ಇಲ್ಲ. ಅದು ಬೇರೆ, ಆ ಸ್ವಪ್ನ ಕ್ಲಾಸಿಫಿಕೇಶನ್. ಸ್ವಪ್ನ ಸತ್ಯ, ಅದು ಕೂಡ ಸ್ವಪ್ನ ಸತ್ಯನೇ. ಇದು ಸಂಸ್ಕಾರ ಇರೋದಾರೆ. ಇವು ಕೆಲವು ವಿಶೇಷವಾಗಿ ಆಗಿನ ಕಾಲಕ್ಕೆ ಅವ್ರು ಹೇಳ್ಬೋದು, ಸ್ಪೆಷಲ್ ಆ ವಿಷಯ ಬಂದು ಬರುತ್ತೆ. ಮತ್ತು ಭಾಷ್ಯದಲ್ಲೂ ಬಂದಿದೆ. ಸೂಚಕಶ್ಚ ಅಥವಾ ಬ್ರಹ್ಮಸೂತ್ರನೇ ಭಾಷ್ಯನೇ ಇದೆ, ಭಾಷ್ಯ ಸೂತ್ರ ಎರಡೂ ಇದೆ ಅದಕ್ಕೆ. ಗೊತ್ತಾಯ್ತಾ? ಎಲ್ಲ ಸ್ವಪ್ನವೂ ಸೂಚನೆ ಅಲ್ಲ, ಸೂಚಕ ಸ್ವಪ್ನಗಳೇ ಬೇರೆ. ಈ ಕೇಟರಿ ಸೇರಲ್ಲ ಅವು. ವಿಶೇಷ ಅನುಗ್ರಹ ಮಾಡಬೇಕಾದ್ರೆ ಬೇರೆ ರೀತಿಯಲ್ಲಿ ಬಂದು ಹೇಳ್ಬೋದು ಅವರು. ಇದಕ್ಕೆ ಸೇರ್ಸಕ್ಕೆ ಹೋಗ್ಬಾರ್ದು. ಸುಮ್ಮನೆ ಜನರಲ್ಲೇ ಸ್ವಪ್ನದ ಬಗ್ಗೆ ಹೇಳ್ತಿರೋದೇ ಹೊರತು ಸ್ಪೆಷಲ್ ಸ್ವಪ್ನಗಳು ಬೇರೆ ಅವೆಲ್ಲ. ಅದೃಷ್ಟಾತ್ ಅಶ್ರುತಾತ್ ಭಾವಾತ್ ನ ಭಾವ ಉಪಜಾಯತೆ. ಅದೃಷ್ಟ ಅಶ್ರುತವಾದ ವಸ್ತುವಿನಿಂದ ಎಂದೂ ಕೂಡ ಒಂದು ವಸ್ತುವಿನ ಚಿತ್ರ ಬರಲಿಕ್ಕೂ ಸಾಧ್ಯ ಇಲ್ಲ. ಇತಿ ಶ್ರುತಿಪುರಾಣೋಕ್ತಿ ಅನಾದಿತ್ವಾತ್ತು ಯುಜ್ಯತೆ. ಹೀಗೆ ಶ್ರುತಿಯುಕ್ತಿ ಪುರಾಣೋಕ್ತಿಗಳು ಅನಾದಿ ಕಾಲದಿಂದ ಜೀವ ಇರೋದರಿಂದ, ಅವರಿಗೆ ಸಂಸ್ಕಾರ ಇರೋದರಿಂದ ಅದು ಕೂಡುತ್ತೆ ಅಂತ ಹೇಳ್ತಾರೆ. ಕದಾಚಿತ್ ದರ್ಶನಾಯೋಗ್ಯಂ ಯತ್ತತ್ರಾಪಿ ವಿಭಾಗತಃ ದೃಷ್ಟಂ. ಇಲ್ಲಿ ನಮಗೆ ಯಾವುದು ಕಂಡಿಲ್ಲ, ಅದರ ಒಂದು ಭಾಗ ಒಂದು ಕಡೆ ಕಂಡಿರುತ್ತೆ. ಕೆಲಸದ ಸ್ವಪ್ನ ಏನಾಗುತ್ತೆ ಗೊತ್ತಾ? ಎಡಿಟ್ ಆಗಬೇಕಾದ್ರೆ ಅವನು ಒಂದು ವಸ್ತು ನೋಡಿಲ್ಲ, ಎರಡು ವಸ್ತು ಜೊತೆ ಸೇರಿದಾಗ ಕಾಣುತ್ತೆ. ಅದಕ್ಕೆ ಆ ವಸ್ತು ನೋಡಿದ್ದು ಈ ವಸ್ತು ನೋಡಿದ್ದಾನೆ, ಅಲ್ಲೇನಾಗುತ್ತೆ ಅದು ಎಡಿಟ್ ಮಾಡ್ತಾನೆ. ಅದು ಇವತ್ತು ಮಾಡೋದಿಲ್ಲ. ಒಂದು ಲೋಟದೊಳಗೆ ಡ್ಯಾನ್ಸ್ ಮಾಡೋ ಹುಡುಗಿ ಇರ್ತಾಳೆ, ಒಂದು ಲೋಟದೊಳಗೆ. ಏನದು? ಫೋಟೋಗ್ರಫಿ ಟ್ರಿಕ್ ಅಂತೀವಲ್ಲ, ಹಾಗೆ ಅಷ್ಟೇ. ಅದು ಫೋಟೋಗ್ರಫಿ ನೋಡೋದು ಹೇಗಿರುತ್ತೆ ನಿಮಗೆ ಆಶ್ಚರ್ಯ ಅಂದರೆ, ಒಬ್ಬ ನಿಜವಾಗಿಂದ ಕಾಣುತ್ತೆ, ಅಲ್ಲೇ ಇಲ್ಲ. ಇವು ಮನುಷ್ಯ ಎಷ್ಟು ಮಾಡಬೇಕಾದ್ರೆ ದೇವರು ಎಷ್ಟು ಮಾಡ್ತಾನೆ. ಅವ್ರು ಏನೇನಿರುತ್ತೋ ಆ ಥರ ಸರಿಯಾಗಿ ತಂದು ಕೊಡ್ತಾನೆ. ಸಮಾಧಿಕರಣಂ ದೃಶ್ಯತೆ ಅತ್ರ ಸಚ ಭ್ರಮಃ. ಸಮಾಧಿಕರಣ ಅದೇ ಅಂತಕ್ಕಂಥ ಭಾವ ಬಂತಲ್ಲ, ಅದು ಮಾತ್ರ ಭ್ರಮೆ. ಅದರಂತೆ ಎಂಬುದು ಸರಿ, ಅದೇ ಭ್ರಮೆ. ಇವತ್ತು ಇವರೇ ನಮ್ಮಪ್ಪ ಅಂತ ತೋರಿಸ್ದೆ ಫೋಟೋನ, ಅವ್ರು ಇಲ್ಲೇ ಇಲ್ಲ. ಈಗ ತೋರಿಸ್ದೆ, ಯಾಕೆ? ಇದ್ದಾಗಿನ ಫೋಟೋ ಇದು ಅಷ್ಟೇ ಹೊರತು ಈಗಿರಬೇಕು ಅಂತೇನಿಲ್ಲ ಅದಕ್ಕೆ. ಅದು ಮತ್ತೆ ಭ್ರಮೆ ಅಲ್ಲ. ಅವನು ಹೇಳಬೇಕಾದ್ರೆ, ನಮ್ಮಪ್ಪ ಅಂತ ಹೇಳಬೇಕಾದ್ರೆ ಇದು ಫೋಟೋ ಅಂತ ಇಟ್ಕೊಂಡೇ ಹೇಳಿದಾಗ ಭ್ರಮೆ ಅಲ್ಲ, ಫೋಟೋ ಅಂತ ತಿಳ್ಕೊಂಡು ಹೇಳಿದಾಗ ಭ್ರಮೆ ಅಲ್ಲ. ಗೊತ್ತಾಯ್ತಾ? ಇದೇನು ನಮ್ಮಪ್ಪ ಇವರೇ, ನಮ್ಮಪ್ಪ ಇವರೇ ಅಂತ ಹೇಳಿ ತೋರಿಸ್ತಾರೆ, ಅದು ಬೇರೆ. ಆದರೆ ಈ ಫೋಟೋದಲ್ಲಿರೋದ್ರೆ ನಮ್ಮಪ್ಪ ಅಂತ ಅರ್ಥ. ಅವ್ರ ಚಿತ್ರ ಇದು, ಆ ಚಿತ್ರ ಇದು ನೋಡೋನಿಗೂ ಗೊತ್ತು, ಹೇಳೋನಿಗೂ ಗೊತ್ತು, ಭ್ರಮೆ ಅಲ್ಲ ಅದು. ಬಟ್ ಅದನ್ನೇ ತಿಳ್ಕೊಂಡ್ರೆ ತಪ್ಪದು. ವಾಸನಾ ಮಾತ್ರ ನಮಗೆ ಎಚ್ಚರ ಸ್ಥಿತಿಯಲ್ಲಿ ಫೋಟೋಗಳು, ಗೊತ್ತಾಯ್ತಾ? ಅದು ಮತ್ತೆ ಇದರಲ್ಲಿ ಸಿನಿಮಾ ನಾಟಕಗಳು, ಇವೆಲ್ಲ ನೋಡಿದವರಿಗೆ ಸ್ವಪ್ನದ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗುತ್ತೆ. ಅಲ್ಲಿ ಏನು ಇಲ್ಲೇ ಶೂಟೇ ಆಗಿಲ್ಲ, ಏನು ತರಬೇಕು ಅವನೀಗ? ಶೂಟ್ ನಡೆದೇ ಇಲ್ಲ ಅಂತ ಹೇಳಿದಾಗ ಮಾಡಿದ್ದಾನೆ, ಫಿಲ್ಮೇ ಇಲ್ಲ, ಅವ ಬರೋದಿಲ್ಲ. ಇವೆಲ್ಲ ಇದ್ದಾಗ ಹೇಗೆ ನಮಗೆ ಎಡಿಟ್ ಮಾಡೋಕ್ಕೆಲ್ಲ ಬರುತ್ತೋ ಆ ರೀತಿಯಲ್ಲಿ ದೇವರು ಮಾಡ್ತಾನೆ. ಅಲ್ಲಿ ಇಬ್ಬರದೇ ವ್ಯಾಪಾರ, ಹರಿವಾಯುಗಳಿಬ್ಬರೇ, ಬೇರೆ ಯಾರು ಎಂಟ್ರಿ ಇಲ್ಲ. ಅದು ವಾಸನಾ ಮಾತ್ರ ಮೂಲತ್ವ ಜಾಗ್ರದ್ವ ಸ್ಪಷ್ಟತಾ ನಚ. ಅದ್ರ ಇನ್ನೊಂದು ಗುರುತು ಹೇಳ್ತಾರೆ, ಎಚ್ಚರಿಕೆಯಲ್ಲಿರೋ ಒಂದು ಕ್ಲಾರಿಟಿ ಸ್ವಪ್ನದಲ್ಲಿರೋದಿಲ್ಲ.
ಸ್ವಪ್ನದಲ್ಲಿ ಕ್ಲಾರಿಟಿ ಸ್ವಲ್ಪ ಕಡಿಮೆ. ಯಾಕೆ ಎಷ್ಟೇ ವ್ಯಕ್ತಿನ ನೋಡಿದಾಗ ಆಗೋ ಒಂದು ಅನುಭವ ಆ ಫೋಟೋ ನೋಡಿದ್ರೆ ಆಗೋದಿಲ್ಲ. ಗೊತ್ತಾಯ್ತಾ? ಯಾಕೆ ನಿಜವಾದ ಸಿಂಹ ನೋಡಿದಾಗ ಬರೋ ಅನುಭವ ಫೋಟೋ ನೋಡಿದಾಗ ಬರೋದಿಲ್ಲ. ಫಸ್ಟ್ ಟೈಮ್ ಸಿಂಹ ನೋಡೋದು ಬರೀ ಚಿತ್ರ ನೋಡಿಬಿಟ್ಟಿರ್ತಾರೆ ಸಿಂಹದ್ದು. ಆ್ಯಕ್ಚುಲಿ ಅಯ್ಯೋ ಹೀಗಿರುತ್ತೆ, ನೋಡಿದ ತಕ್ಷಣ ಗಾಬರಿ ಆಗುತ್ತೆ. ಅದು ಒಂದು ಸರ್ತಿಗೆ ಗರ್ಜನೆ ಮಾಡಿಬಿಟ್ರೆ ಇಡೀದು ಬೆದಾಗುತ್ತದೆ, ಪ್ರತಿಧ್ವನಿ ಬರುತ್ತೆ. ಅಯ್ಯೋ ಇದರಲ್ಲಿ ಫೋಟೋದಲ್ಲಿ ತೋರ್ಸೋಕ್ಕಾಗ್ತದೆ, ಫೋಟೋದಲ್ಲಿ ಧ್ವನಿ ಎಲ್ಲ ಬರೋಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಸರಿಯಾಗಿ ಯೋಚನೆ ಮಾಡಿದರೆ ಸ್ಪಷ್ಟತೆ ಇರೋದಿಲ್ಲ. ಇದು ಕನಸಿನ ಇನ್ನೊಂದು ದೋಷ ಇದೆ, ಸ್ಪಷ್ಟತೆ ಇರೋದಿಲ್ಲ. ವಾಸನಾ ಮಾತ್ರ ಮೂಲತ್ವ ಜಾಗ್ರತ್ವ ಸ್ಪಷ್ಟತಾ ನಚ ಅನ್ನೇ ಅನ್ಯಥಾ ಏತಾನಿ ಸೂತ್ರಾಣಿ ವ್ಯಾಚಕ್ಷತೆ. ಅಲ್ಲಿ ಬಂತು ನಾಳೆ ದಿವಸ ಅದ್ರ ಮುಂದಿನ ಭಾಗ. ಕೆಲವರೆಲ್ಲ ಸೂತ್ರ ಬೇರೆ ಅರ್ಥ ಬರೀತಾರೆ, ಅದು ಖಂಡನೆ ಮಾಡ್ತಾರೆ. ಅದು ನಾಳೆ ನಾಡಿ ನಾಡಿ ಆಹಾ